ಎಸ್, ಯಾವತ್ತು ಒಂದು ಹಾ, ರಿಟರ್ನ್ ಗೋಲ್ ಅನ್ನುವಂಥದ್ದು ಇಟ್ ಈಸ್ ನಥಿಂಗ್ ಬಟ್ ಎ ಕಮಿಟ್ಮೆಂಟ್ ಅಲ್ವಾ. ಕರೆಕ್ಟ್. ಇವಾಗ ಯಾವುದೇ ಆಗಲಿ ಡಾಕ್ಯುಮೆಂಟೇಶನ್ ಅಂತ ಹೇಳ್ತೀವಿ. ಒಂದು ಡಾಕ್ಯುಮೆಂಟ್ ರೂಪದಲ್ಲಿ ಇದ್ರೆ ದಟ್ ಇಸ್ ಎ ಕಮಿಟ್ಮೆಂಟ್. ಹ್ಮ್ ಒಂದು ಕರಾರಿನ ರೂಪದಲ್ಲಿ ಇರುತ್ತೆ. ಈ ರೀತಿಯ ಮಾನಸಿಕ ಚಿಂತನೆಗಳಿದಾವಲ್ಲ, ಈ ನನ್ನ ಗುರಿ ನನ್ನ ಮಾನಸಿಕ ಚಿಂತನೆ ಅದು. ಹ್ಮ್ ಅದನ್ನ ನಾನೊಂದ್ ಕಡೆ ರೆಕಾರ್ಡ್ ಮಾಡಿ ಇಟ್ಕೊಂಡಾಗ ಹ್ಮ್ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ. ನಾನು ಕರೆಕ್ಟ್. ಅದ್ರ ಕಡೆಗೆ ಗಮನ ಹರಿಸಕ್ ಶುರು ಮಾಡ್ತೀನಿ, ಅದ್ರ ಕಡೆಗೆ ಕಣ್ಣು ಹಾಯಿಸಕ್ ಶುರು ಮಾಡ್ತೀನಿ. ಕರೆಕ್ಟ್. ಆಗ ಆಗೇನಾಗುತ್ತೆ, ಅದಕ್ಕೊಂದು ಸ್ಪಷ್ಟತೆ ಬರುತ್ತೆ, ಕರೆಕ್ಟ್. ಅದಕ್ಕೆ ಬದ್ಧತೆ ಬರುತ್ತೆ. ಅದಕ್ಕೆ ಯಾವತ್ತೂ ಅಷ್ಟೇ, ನೀವ್ ಏನ್ ಆಗ್ಬೇಕು ಅಂತ ಗುರಿ ಇದೆಯಲ್ಲ, ಎಷ್ಟೋ ಸಂದರ್ಭಗಳಲ್ಲಿ ಹೇಳ್ತೀವಿ, ಆ ಟಾರ್ಗೆಟ್ ಅನ್ನ ನೀವು ಬರೆದು ನಿಮಗೆ ಕಣ್ಣಿಗೆ ಕಾಣುವ ಜಾಗದಲ್ಲಿ ದೊಡ್ಡದಾಗಿ ಹಾಕಿಟ್ಕೊಳ್ಳಿ. ನಾನು ಇದನ್ನ ಈ ವರ್ಷ ಈ ತರ ಮಾಡ್ಬೇಕು ಅಂತ ಇದೀನಿ, ಅದನ್ನ ದೊಡ್ಡ ರೀತಿನಲ್ಲಿ ನೀವು ಗೆಟ್ ಇಟ್ ಪ್ರಿಂಟೆಡ್ ಅಂಡ್ ಪೇಸ್ಟ್ ಇಟ್ ಸಮ್ವೇರ್. ನಿಮಗೆ ನಿಮ್ಮ ಬೆಡ್ರೂಮ್ ನಲ್ಲಿ ಇರ್ಬೋದು, ನಿಮಗೆ ವಿಸಿಬಲ್ ಜಾಗದಲ್ಲಿ. ದಟ್ ಶುಡ್ ಲೈಕ್ ಇಟ್ ಶುಡ್ ಬಿ ಲೈಕ್ ದಟ್. ಆ ರೀತಿನಲ್ಲಿ ಇರ್ಬೇಕದು. ಹಾಗಿದ್ದಾಗ ಹಾಗಿದ್ದಾಗ ದಟ್ ಮೇಕ್ಸ್ ನನಗೇನಾಗುತ್ತೆ, ಎಸ್ 100%, ಅದು ಒಂದು ರೀತಿಯ ಕಮಿಟ್ಮೆಂಟ್. ಐ ಆಮ್ ಕಮಿಟಿಂಗ್ ಫಾರ್ ಮೈಸೆಲ್ಫ್. ಆ ಕಮಿಟ್ಮೆಂಟ್ ಅನ್ನು ಕೊಡೋದು ನೀವ್ ಹೇಳಿದಾಗೆ ರಿಟರ್ನ್ ಡಾಕ್ಯುಮೆಂಟ್ಸ್. ಹಾಗಾಗಿ ನೀವ್ ಹೇಳಿದಾಗೆ ನಾನು ಏನ್ ಮಾಡ್ಬೇಕು ಅನ್ನೋದನ್ನ, ಈವನ್ ಫಾರ್ ದಟ್ ಮ್ಯಾಟರ್, ನೀವ್ ಹೇಳಿದಂಗೆ ಶಾರ್ಟ್ ಟರ್ಮ್ ಗೋಲ್ ಇರ್ಬೋದು, ಮಿಡ್ ಟರ್ಮ್ ಗೋಲ್ಸ್ ಇರ್ಬೋದು, ಲಾಂಗ್ ಟರ್ಮ್ ಗೋಲ್ಸ್ ಇರ್ಬೋದು, ಅದನ್ನೂ ಕೂಡ ನಾವು ವಿ ಕ್ಯಾನ್ ಪುಟ್ ಇಟ್ ಇನ್ ಲೆಟರ್, ಅಕ್ಷರದಲ್ಲಿ ಆ ಒಂದು ನಮೂದಿಸಿದಾಗ ಅದೊಂದು ಅದ್ಭುತವಾದಂತಹ ಒಂದು ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಎಸ್ ಸ್ನೇಹಿತರೆ, ಅನೇಕ ಪುಸ್ತಕಗಳು ಸಿಗ್ತದೆ. ಚಾರ್ಟಿಂಗ್ ಯುವರ್ ಗೋಲ್ಸ್ ಅಂತ ಇದೊಂದು ಪುಸ್ತಕದಲ್ಲಿ ನಿಮ್ಮದು ಗುರಿಗಳೇನಿದೆ ಅದಕ್ಕೆಲ್ಲ ಖಾಲಿ ಜಾಗ ಕೊಟ್ಟಿರ್ತಾರೆ. ಈ ಥರ ಫಿಲಪ್ ಮಾಡೋದು, ಈ ಥರದ ಪುಸ್ತಕಗಳು ಸಿಗುತ್ತೆ. ಜೊತೆಗೆ ನಾನೇನು ಯಾವಾಗಲೂ ಹೇಳ್ತಾ ಇರ್ತೀನಿ ಅಂದರೆ ಡೈರಿ, ಒಂದು ಎಸ್, ಜರ್ನಲ್ಲು, ನೋಟ್ ಪ್ಯಾಡು, ರಫ್ ಬುಕ್ಕು, ಒಂದು ಪ್ರಾಜೆಕ್ಟ್ ವೈಸ್ ಒಂದು ಎಕ್ಸಸೈಸು ಇಡೋದು, ಬರೆಯೋದು ಎಲ್ಲ ಮಾಡ್ತಾಯಿರಿ. ಜೊತೆಗೆ ಪುಸ್ತಕಗಳು ಬೇರೆ ಬೇರೆ ಟೈಟ್ಲ್ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್ ಅಂತ ಒಂದು ಪುಸ್ತಕ ತೊಗೊಂಡಿದ್ದೀನಿ. ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್ ಏನಾಗ್ತದೆ, ನಾನು ಆಗಲೇ ಹೇಳಿದಾಗೆ ಮಧ್ಯದಲ್ಲೆಲ್ಲೋ ನಿಲ್ಲಿಸ್ಬಿಡ್ತಾರೆ. ನಿಲ್ಲಿಸೋದು ಬೇಡ, ವಿ ಶುಡ್ ಕಂಟಿನ್ಯೂ. ಮತ್ತೆ 10 ಗುಂಡಿ ತೋಡುವ ಬದಲು ಒಂದು ಕಡೆ ಗುಂಡಿ ತೋಡಿದರೆ ಒಂದು ಕಡೆನಲ್ಲಿ ಮಾಡ್ಬೇಕು. ಅಲ್ಲಿ ಹೌದು, ನೀರು ಸಿಗ್ತದೆ ಚಿಮ್ಮುವುದು ಅನ್ನೋದನ್ನ ಉದಕವು ನೋಡ. ಅದನ್ನ ಒಂದು ಅರ್ಥ ಮಾಡ್ಕೊಳ್ಳಿ. ಇನ್ಫ್ಯಾಕ್ಟ್ ವಾರೆನ್ ಬಫೆನ ಕೇಳಿದಾಗ ಒಂದು ಕೆಲಸ ಮಾಡಿ, ಒಂದು 25 ಪಟ್ಟಿ ಮಾಡ್ಕೊಳ್ಳಿ, ಟಾಪಲ್ಲಿರೋ 5 ಇಟ್ಕೊಂಡು ಉಳಿದಿದ್ದೆಲ್ಲ ತೆಗೆದಾಕ್ಬಿಡಿ, ಜೀವನಮಾನ ಅದು ನೋಡಬೇಡಿ ಪಟ್ಟಿ ಅಂತಾರಂತೆ. ಆಮೇಲೆ ಏನಾಯಿತು, ABCD ಅಂತ ಬಂತು. ABCD 4 ಯೋಚನೆ ಮಾಡಿ ಅಂತ. ಅದಾದಮೇಲೆ ಏನಾಯಿತು, ABC ಪ್ರಯಾರಿಟಿ ಮಾಡಿ ಅಂತ ಬಂತು. ಅದಾದಮೇಲೆ ಪ್ಲ್ಯಾನ್ A ಪ್ಲ್ಯಾನ್ B ಅಂತ ಬಂತು. ಪ್ಲ್ಯಾನ್ ಎ ಸಾಮಾನ್ಯವಾಗಿ ಆಪರೇಷನ್ನು ಯಾವುದೋ ಒಂದು ರಕ್ಷಣಾ ತಂತ್ರದಲ್ಲಿ ಒಂದು ಹಿಂಗಾಗಲಿಲ್ಲ, ಹಿಂಗೆ ಮಾಡು ಅಂತ. ಆಮೇಲೆ ಈಗ ಏನಾಗಿದೆ ಕರೆಂಟ್ ಟ್ರೆಂಡಲ್ಲಿ ಅಂದರೆ ಅದು ಒಂದೇ, ಹ್ಯಾವ್ ಒನ್ ಗೋಲ್ ಇನ್ ಯುವರ್ ಲೈಫ್ ಆ್ಯಂಡ್ ಅಚೀವ್ ದಟ್ ಗೋಲ್. ಅಚೀವ್ ಆದಮೇಲೆ ನೀವು ಇನ್ನೊಂದು ಗೋಲ್ ಇಟ್ಕೊಳ್ಳಿ, ಇನ್ನೊಂದು ಗೋಲ್ ಇಟ್ಕೊಳ್ಳಿ. ರಾಜ್ಕುಮಾರ್ ಒಳ್ಳೆ ಆ್ಯಕ್ಟ್ರ್ ಆಗಿಬಿಟ್ರು, ಆಮೇಲೆ ನನಗೆ ಸಂಗೀತದಲ್ಲಿ ಕೈ ಆಡಿಸ್ಬಾರ್ದು ಅಂತ ಬಂದರು, ರಾಷ್ಟ್ರ ಹೌದು. ಪ್ರಶಸ್ತಿನೂ ತಗೊಂಡ್ರು. SP ಬಾಲಸುಬ್ರಹ್ಮಣ್ಯಂ ಒಂದು ತುಂಬ ಗ್ರೇಟ್ ಸಿಂಗರ್ ಆದರು, ಆಮೇಲೆ ಆ್ಯಕ್ಟ್ ಮಾಡೋಣ ಅಂತ ಪ್ರಯತ್ನ ಪಟ್ಟರು. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ, ಒಂದು ಗುರಿಯನ್ನು ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ದರೆ ಅದು ಸಾಧ್ಯ ಆಗ್ತದೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅನುಭವ ಕೂಡ. ಮತ್ತು ನನ್ನ ಮಾರ್ಗದರ್ಶನದಲ್ಲಿ ಹಲವಾರು ವ್ಯಕ್ತಿಗಳು ಆ ಯಶಸ್ಸನ್ನು ಕಾಣ್ತಾ ಇರೋದಕ್ಕೂ ಇದು ಸಾಧ್ಯತೆ ಇದೆ ಅಂತ ಅನ್ನಿಸಿದೆ. ಈಗ ಈ ರೀತಿ ವ್ಯಕ್ತಿತ್ವ ವಿಕಸನದ ವಿಚಾರಗಳನ್ನು ನಾವು ಗುರಿ ಇಟ್ಕೊಂಡು ಹೊರಟಿರೋದ್ರಿಂದ ನಮಗೆ ವೈಯಕ್ತಿಕವಾಗಿ ಜಾಸ್ತಿ ಲಾಭ ಆಗ್ತಾ ಇದೆ ಅಲ್ವಾ ನವೀನ್? 100% ಸರ್. ಅದಕ್ಕೆ ಗೌತಮ ಬುದ್ಧನ ಒಂದು ಮಾತು ಬಹಳ ಚೆನ್ನಾಗಿದೆ. ಅದು ಹ್ಮ್ ನಮ್ಮ ಬದುಕಿನ ಅತಿ ಮುಖ್ಯವಾದ ಗುರಿ ಸಂತೋಷ ಆಗಿರ್ಬೇಕು. ವಿ ಕರೆಕ್ಟ್. ಶುಡ್ ಕೀಪ್ ಹ್ಯಾಪಿನೆಸ್ ಆಸ್ ದಿ ಮೇಜರ್ ಗೋಲ್ ಇನ್ ಅವರ್ ಲೈಫ್. ವೆರಿ ಗುಡ್. ಅಂಡ್ ನಮ್ಮ ಬೇರೆ ಎಲ್ಲ ಚಟುವಟಿಕೆಗಳನ್ನು ಕೂಡ ಅದರ ಸುತ್ತ ಹೆಣ್ಕೊಳ್ಬೇಕು. ನಾನು ಏನೇ ಮಾಡಿದ್ರು ಐ ಶುಡ್ ಬಿ ಹ್ಯಾಪಿ. ಆ ಎಸ್. ಸಂತೋಷ ಇರಬೇಕು. ಆ ಸಂತೋಷಕ್ಕೆ ನನಗೆ ನೋಡಿ, ನೀವು ಹೇಳಿದ್ರೆ ರಾಜ್ಕುಮಾರ್ ಉದಾಹರಣೆಯನ್ನು ಕೊಟ್ರಿ. ರಾಜ್ಕುಮಾರ್ ಎಂತ ಅವರಲ್ಲಿ ಆ ಅಭಿನಯದ ಆ ತನ್ಮಯತೆ ಇರ್ತಿತ್ತು, ಟೋಟಲಿ ಇನ್ವಾಲ್ವಿಂಗ್ ಇನ್ ದಟ್. ಆದ್ರೆ ಅವರ ಒಂದು ವಿಶೇಷ ಅಂತಂದ್ರೆ, ಅವರು ಒಂದ್ ಕಡೆನಲ್ಲಿ ನೀವು ನೋಡಿರ್ಬೋದು, ಅದು ತುಂಬಾ ಜನಪ್ರಿಯ ವಿಡಿಯೋ. ಅವರು ವರ್ಷದ ಕನ್ನಡಿಗ ಪ್ರಶಸ್ತಿ ಸಿಕ್ಕಾಗ ಅವ್ರಿಗೆ ಒಂದ್ ಮಾತು ಹೇಳ್ತಾರೆ,
ನನಗೆ ನಾನು ಇತ್ತೀಚೆಗೆ ನನ್ನ ಸಿನಿಮಾಗಳನ್ನು ಟಿವಿಲಿ ಹಾಕ್ತಾ ಇರ್ತಾರೆ, ನೋಡ್ತಾ ಇರ್ತೀನಿ. ನೋಡಿದಾಗ ಅರ್ಧಕ್ಕೆ ಎದ್ದೋಗ್ಬಿಡ್ತೀನಿ ನಾನು. ಯಾಕೆಂದ್ರೆ ನನಗೆ ಬೇಜಾರಾಗುತ್ತೆ. ಏನು ಚೆನ್ನಾಗೇ ಮಾಡಿಲ್ವಲ್ಲ ನಾನು. ನಾನು ನನ್ನ ಸ್ನೇಹಿತರಿಗೆಲ್ಲ ಹೇಳಿರೋದು ಒಂದೇ ಫಿಲಮು, ರಾಘವೇಂದ್ರ ಮಹಾತ್ಮೆ ನೋಡಿ, ಅದೊಂದ್ರಲ್ಲಿ ಮಾತ್ರ ನಾನು ಚೆನ್ನಾಗಿ ಮಾಡಿರೋದು. ಉಳಿದಿದ್ದು ನಾನು ಹೇಳೇ ಇಲ್ಲ. ಯಾಕೆಂದ್ರೆ ಆ ಪಾತ್ರದಲ್ಲಿ ನಾನು ಇನ್ನೂ ಚೆನ್ನಾಗಿ ಹೊಕ್ಬಿಟ್ಟು ಅಭಿನಯಿಸ್ಬೋದಿತ್ತಲ್ಲ ಅನ್ನುವಂತ ಫೀಲಿಂಗ್ ಬರುತ್ತೆ. ಯಾರು ಹೇಳಿರೋದ್ರಿಂದ? ಡಾಕ್ಟರ್ ರಾಜ್ಕುಮಾರ್ ಅಂತ ಮೇರು ನಟ. ಕಮಲ್ ಹಾಸನ್ ಅದೇ ಹೇಳ್ತಾರೆ, ಉಳಿದವರೆಲ್ಲ ಪರ್ಫಾರ್ಮರ್ಸ್, ಓನ್ಲಿ ಆಕ್ಟರ್ ಇನ್ ಇಂಡಿಯಾ ಇಸ್ ರಾಜ್ಕುಮಾರ್ ಅಂತ ಒಂದ್ಸರಿ ಹೇಳಿದ್ರು. ಎಸ್. ಆ ಮಟ್ಟದ ವ್ಯಕ್ತಿತ್ವವನ್ನು ಕೂಡ ಅವ್ರು ಹಿ ಥಿಂಕ್ಸ್ ವಾಟ್ ನನ್ನ ಬೆಸ್ಟ್ ಈಸ್ ಯೆಟ್ ಟು ಕಮ್, ನನ್ನ ಅತ್ಯುತ್ತಮವಾದ್ದು ಇನ್ನೂ ಹೊರಬರ್ಲಿಕ್ಕಿದೆ ಅನ್ನುವಂತ ಚಿಂತನೆ ಇದೆಯಲ್ಲ, ಇದು ಬಹಳ ಮುಖ್ಯ. ಇದಿದ್ದಾಗ ನಮಗೆ ನೀವು ಹೇಳಿದಾಗೆ ಆ ಗುರಿಯ ನಂತರ ಇನ್ನೊಂದು ಗುರಿ ಸೃಷ್ಟಿಯಾಗುತ್ತೆ. ಕರೆಕ್ಟ್. ನಂದು ಆಗೋಯ್ತು, ಐ ಆಮ್ ಫಿನಿಶ್ಡ್, ಮುಗೀತು ಅಂತ ಅನ್ಕೊಂಡೆ ಅಂದ್ರೆ ಐ ಆಮ್ ಫಿನಿಶ್ಡ್.